ಸಾರಿ ಹರ್ಷ ಸರ್, ಈ ಕೀನ ನಿಮಗೆ ನಾನು ಅವತ್ತೇ ಕೊಡಬೇಕಿತ್ತು. ಬೈ ಮಿಸ್ಸಾಗಿ ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೊರಟೋದೆ. ನೋ ಅನು, ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ಈ ಕೀ ನಿನ್ನ ಹತ್ರ ಇದ್ರೇ ಸೇಫ್. ಇದರಲ್ಲಿರೋ ವಸ್ತು ನಿನಗೆ ಯೂಸ್ ಆಗುತ್ತೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅನು. ಬಟ್ ಸಮ್ಹೌ ಬೇರೆ ಯಾರೋ ಇದನ್ನು ಒಂದು ಕಸದ ರೀತಿ ಟ್ರೀಟ್ ಮಾಡೋದು ನನಗೆ ಇಷ್ಟನೇ ಆಗಲ್ಲ. ಎಸ್ ಅನು, ಐ ಆಮ್ ಸೀರಿಯಸ್, ಐ ಮೀನ್ ಇಟ್. ಇಲ್ಲಿ ಕೆಲವರು ಇದನ್ನು ನೋಡೋ ರೀತಿ ಹೇಗಿರುತ್ತೆ ಗೊತ್ತಾ? ಚಾನ್ಸ್ ಸಿಕ್ಕಿದ್ರೆ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಬಟ್ ನನಗನ್ಸುತ್ತೆ ಇದ್ರ ಒಳಗಿರೋ ಐಟಮ್ ವೇಸ್ಟ್ ಅಲ್ಲ ಅಂತ. ಖಂಡಿತ ಇಲ್ಲ ಹರ್ಷ ಸರ್, ಇದರಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳಿದೆ ಅಂತಲೂ ನಾನು ನಂಬಿದ್ದೀನಿ. ರಾಜ್ನಂದಿನಿ ಫ್ಯಾಬ್ರಿಕ್ಸಿಗೆ ಸಂಬಂಧಪಟ್ಟಿರೋ ಪೂರ್ತಿ ಕಲ್ಪನೆ ಇದ್ರೊಳಗಡೆ ಇದೆ ಅಂತ ನನಗನ್ಸುತ್ತೆ ಹರ್ಷ ಸರ್. ಆದರೆ ನಾವಿದನ್ನು ಸರಿಯಾಗಿ ಗಮನಿಸಿಲ್ಲ. ಟ್ರೂ ಅನು. ಇನ್ಫ್ಯಾಕ್ಟ್ ನಮ್ಮ ಮನಸ್ಸು ಏನು ಹೇಳುತ್ತೋ ನಾವು ಅದನ್ನೇ ಮಾಡಬೇಕು. ದಾದಾನೂ ಅದನ್ನೇ ಹೇಳ್ತಾರೆ ಐ ಆಮ್ ಶ್ಯೂರ್. ಹರ್ಷ ಸರ್, ಇದ್ರ ಡೇಟ್ ನೋಡಿ. ಈ ಡಾಕ್ಯುಮೆಂಟ್ ರೆಡಿ ಆಗಿರೋದು 1999ರಲ್ಲಿ. ರಾಜನಂದಿನಿ ಫ್ಯಾಬ್ರಿಕ್ಸ್ ಒಂದು ಇಂಡಿಪೆಂಡೆಂಟ್ ಕನ್ಸರ್ನ್ ಆಗಿ ರಿಜಿಸ್ಟರ್ ಆಗಿರೋದು ಐ ಥಿಂಕ್ 1999ಅಲ್ಲೇ. ಸರಿಯಾಗಿ 21 ವರ್ಷಗಳ ಹಿಂದೆ. 20 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಆ ಜಾಗ ಇನ್ಯಾರಿಗೂ ಹೋಗುತ್ತೆ ಅಂದಿದ್ರಲ್ಲ ಆರ್ಯ ಸರ್. ಅದ್ರ ಪ್ರಕಾರ ಆ ಜಾಗ ಈಗಾಗಲೇ ಇನ್ನೊಬ್ಬರು ಸ್ವತ್ತಾಗಬೇಕಾಗಿತ್ತು. ತಾಯಿ ಅಲ್ಲವಾ, ಇವರು ದುಡ್ಡು ಕೇಳೋಕ್ಕೂ ಮುಂಚೆ ದುಡ್ಡು ಸಿಕ್ಬಿಟ್ರೆ ಸಾಕು. ರಜನಿ, ನಿಜನ ಇಲ್ವಾ ಹೇಳು? ಅದು ನಿಂದಲ್ವಾ? ಓ, ತಗೊಂಡ್ ಬರ್ತೀನಿ. ಇಲ್ಲ, ನಾನು ದುಡ್ಡು ಕದ್ದಿದ್ದೀನ, ಖರ್ಚಿಗೆ ತಗೊಂಡೋಗಿರ್ಲಿಲ್ಲ. ನಮ್ಮ ಅಣ್ಣ ಹೇಳಿದ್ದಕ್ಕೆ ನಾನು ಹಾಗೆ ಮಾಡಿದ್ದು. ಈ ಒಟ್ಟಾರೆ ದುಡ್ಡು ಮೇಲೆ ನನಗೆ ಯಾವ ಆಸೆನೂ ಇರಲಿಲ್ಲ. ನಮ್ಮ ಹತ್ರ ದುಡ್ಡಿದೆ, ನಮ್ಮ ಯಜಮಾನ್ರದೇ ಬೇಕಾದಷ್ಟು ದುಡ್ಡಿದೆ. ನನಗೆ ಕದಿಯೋ ಉದ್ದೇಶ ಇರಲಿಲ್ಲ. ಅಯ್ಯೋ, ನನಗೆ ಒಂದು ಸೆಕೆಂಡ್ ತಲೆ ಗಿರ್ರ ಅಂತ ಇದೆ. ನೀರು ಹಿಡಿಯೋಕೆ ಬಂದಿರೋ ಜಾಗದಲ್ಲಿ ಇಷ್ಟು ದೊಡ್ಡ ಟ್ವಿಸ್ಟಾ? ರಜನಿ, ಏನ್ರಿ ಇದೆಲ್ಲ? ಅನು ಸಂಪತ್ ಮದುವೆ ಮುರಿದೋಯ್ತು ಅನ್ನೋ ಕೋಪ, ಸುಬ್ಬಣ್ಣನ ವಿರುದ್ಧ ವಟಾರದಲ್ಲಿ ಸೋತೋಗ್ಬಿಟ್ಟೆ ಅನ್ನೋ ದ್ವೇಷ, ಅದಕ್ಕೆ ಹೀಗೆಲ್ಲ ಮಾಡ್ಬಿಟ್ವಿ. ದಯವಿಟ್ಟು ಎಲ್ರೂ ಕ್ಷಮಿಸ್ಬಿಡಿ. ಎಂತ ಅಣ್ಣ ತಂಗಿರಿ ನೀವು? ದೊಡ್ಡ ನಮಸ್ಕಾರ ನಿಮ್ಗೆ. ಅಲ್ಲ ರಜನಿ, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಹೀಗ ಮಾಡೋದು ನಾಚಿಕೆ ಆಗಲ್ವಾ ನಿನ್ಗೆ? ಉಗಿಬೇಕಾಗಿರೋದು ಇವಳಿಗಲ್ಲ, ಇವ್ರ ಅಣ್ಣಂಗೆ. ಇರಿ, ಈಗಲೇ ನಾನು ಹೋಗಿ 50,000 ರೂಪಾಯಿ ತಂದು ಕೊಡ್ತೀನಿ. ನನಗೆ ಆ ದುಡ್ಡು ಬೇಡ. ಇರೋ ರಜನಿ, ಇರೋ. ನಮ್ಮ ಆಸ್ತಿ ಎಷ್ಟಿದೆ ಅಂತ ಗೊತ್ತಾ? ಟರ್ನ್ ಓವರ್ ಎಷ್ಟಾಗುತ್ತೆ ಅಂತ ಗೊತ್ತಾ? ಏಯ್, ಆಸ್ತಿ ಅಂತೆ ಆಸ್ತಿ, ಮಾನ ಮರ್ಯಾದೆ ಅನ್ನೋದು ನಿನಗೆ ಸ್ವಲ್ಪನಾದ್ರೂ ಗೊತ್ತಿದ್ಯಾ? ನೀವೇನೇ ಹೇಳ್ರಮ್ಮ, ನಮ್ಮ ಪುಷ್ಪಕ್ಕ ಮಾಸು. ಶಬಾಷ್ ಪುಷ್ಪಕ್ಕ, ಹೊಡಿರೆ ಚಪ್ಪಾಳೆ.
ಸರ್ ಐ ಟ್ರೈಡ್, ಬಟ್ ಅವಳು ನನ್ನ ಮಾತು ಎಲ್ಲಿ ಕೇಳ್ತಾಳೆ ನೀವೇ ಹೇಳಿ? ಅನುಗೆ ನೀವು ಹೇಳಿದ್ರೇ ಅರ್ಥ ಆಗೋದು ಅನ್ಸುತ್ತೆ. ಇವತ್ತು ಅವಳು ಕಂಕಣ ಶಾಸ್ತ್ರ, ಅವಳು ಆಫೀಸಿಗೆ ಬರೋ ನೆಸೆಸಿಟಿನೇ ಇರಲಿಲ್ಲ ಸರ್. ಹರ್ಷ ಸರ್ ಕಾಲ್ ಮಾಡಿ ಕರೆಸ್ಕೊಂಡ್ರು, ಸೊ ನನಗೇನು ಹೇಳೋಕ್ಕಾಗಲಿಲ್ಲ. ನೀನೇನು ಹೇಳೋದಕ್ಕೆ ಬರ್ತಿದ್ದೆ ಮೇಡಮ್? ನಾನು ಅನುನ ಪ್ರಶ್ನಿಸಬೇಕು ಅಂತ ಅಪೇಕ್ಷೆ ಪಡ್ತಿದ್ದೆ. ಸರ್, ಅನು ಆ ಸ್ಟಾಕ್ ರೂಮ್ಗೆ ಹೋದಾಗೆಲ್ಲ ಅವಳನ್ನೇ ಮರೆತು ಅಲ್ಲೇ ಉಳಿದ್ಬಿಡ್ತಾಳೆ ಸರ್. ಈ ಟೈಮಲ್ಲಿ ಅವಳು ಅವಳ ಫ್ಯಾಮಿಲಿ ಜೊತೆ ಆ್ಯಂಡ್ ಅವಳ ಫಿಯಾನ್ಸೆ ಜೊತೆ ಕಳೆಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅವರು ಆಸ್ಟ್ರೇಲಿಯಾಗೆ ಹೋದ್ಮೇಲೆ ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಈ ಟೈಮಲ್ಲೇ ಅವರಿಬ್ಬರ ಮಧ್ಯೆ ನಂಬಿಕೆ ಅನ್ನೋದು ಬೆಳೆಯೋದು ಇಂಪಾರ್ಟೆಂಟ್ ಅಲ್ವಾ? ಅದು ಬಿಟ್ಟು ಅವಳು ಈ ಥರ ಆಫೀಸಿಗೆ ಬರ್ತಿದ್ರೆ ಏನು ಚೆನ್ನಾಗಿರುತ್ತೆ. ಏನು ಹುಡುಕ್ತಿದ್ಯಾನು? ಸರ್, ಇದ್ರದ್ದು ಇನ್ನೊಂದು ಪೇಜ್ ಇಲ್ಲ, ಅದೇ ಮುಖ್ಯವಾದ ಪೇಜು ಸರ್. ಸೈನ್ ಮಾಡಿರೋ ಕೊನೆ ಪೇಜ್ ಕಾಣಿಸ್ತಿಲ್ಲ. ಹಾಗಾದರೆ ಅದು ಬರೀ ಕನಸಲ್ಲ, ಸೂಚನೆ. ಸರ್, ಬೈ ಎನಿ ಚಾನ್ಸ್ ನಿಮಗೆ ಪೇಪರ್ ನೆನಪಿದೆಯಾ ಸರ್? ಇಲ್ಲಿ ನೋಡಿ, ಇದರಲ್ಲಿರೋ ಡೇಟ್ 1999 ಫೆಬ್ರವರಿ 15. ಇದು ನಮ್ಮ ರಾಜನಂದಿನಿ ವೇರ್ ಹೌಸಿಗೆ ಸಂಬಂಧಪಟ್ಟಿರೋ ಜಾಗದ ಪೇಪರ್ಸ್. ಆರ್ಯ ಸರ್ ಹೇಳೋ ಪ್ರಕಾರ ಆ ಜಾಗ 20 ವರ್ಷ ಆದಮೇಲೆ ಇನ್ಯಾರ್ದೋ ಪಾಲಾಗುತ್ತೆ. ಬಟ್ ಈ ಪೇಪರಲ್ಲಿ ಆಗಲೇ ನೀವು ಹೇಳ್ದಾಗೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಇಂಡಿಪೆಂಡೆಂಟ್ ಕನ್ಸರ್ನ್ ಅಂತ ರಿಜಿಸ್ಟರ್ ಆಗಿದೆ. ಅದು ಅಲ್ದಲೆ ವರ್ಧನ್ ಫ್ಯಾಮಿಲಿ ವಿಲ್ ಬಿ ದ ಸೋಲ್ ಓನರ್ಸ್ ಅಂತಲೂ ಇದೆ. ನನ್ನ ತಾಯಿ ಶಾರದಾ ದೇವಿ ಅಂತ ಇನ್ನೊಂದು ಸೆಂಟೆನ್ಸ್ ಕೂಡ ಕಂಟಿನ್ಯೂ ಆಗ್ತದೆ. ಇಲ್ಲಿ ನೋಡಿ ಸರ್. ಅದಾದಮೇಲೆ ಇನ್ನೊಂದು ಪೇಜ್ ಇಲ್ಲ. ನನ್ನ ತಾಯಿ ಅಂತ ಬರಿಬೇಕಾದ್ರೆ ಒಂದು ನೀವು ಸೈನ್ ಮಾಡಿರಬೇಕು, ಇಲ್ಲ ಅಂದರೆ ಆರ್ಯ ಸರ್ ಸೈನ್ ಮಾಡಿರಬೇಕು. 1999 ಅಂದರೆ ನಾನು ತುಂಬ ಚಿಕ್ಕವ, ನನಗೇನು ನೆನಪಿಲ್ಲ. ವಿಲ್ ಚೆಕ್ ವಿತ್ ದಾದಾ. ಮೋಸ್ಟ್ ಪ್ರಾಬ್ಲಿ ಅವರೇ ಸೈನ್ ಮಾಡಿರ್ತಾರೆ ಅನ್ಸುತ್ತೆ ನನಗೆ. ಅನು, ಈಗಲೇ ಹೋಗಿ ಕೇಳೋಣ ಬಾ. ಕಮ್. ಇಲ್ಲ ಸರ್, ಬೇಡ. ಯಾಕೆ ಅನು? ಆ ಜಾಗದ ಬಗ್ಗೆ ಆರ್ಯ ಸರ್ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಈಗ ಹೋಗಿ ಕೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲೇನಿದೆ, ಐ ವಿಲ್ ಟಾಕ್ ಟು ಹಿಮ್. ಕಮ್. ನೋ ಸರ್, ಪ್ಲೀಸ್ ಬೇಡ. ಸರ್, ಇದೇನು ಅಂತ ಗೊತ್ತಾ? ಇದು ಐ ಥಿಂಕ್ ಇದು ಯಾವುದೋ ಒಂದು ಬಿಲ್ಡಿಂಗ್ದು ಬ್ಲೂ ಪ್ರಿಂಟ್. ಕೈಯಲ್ಲೇ ಬರೆದಿದ್ದಾರೆ. ಐ ಆಮ್ ನಾಟ್ ಶೋರ್. ದುಡ್ಡು ಎಲ್ಲೂ ಹೋಗಿಲ್ವಲ್ಲ, ನಮ್ಮ ರಜನಿ ಹತ್ರನೇ ಇದೆಯಲ್ಲ ಅನ್ನೋದಕ್ಕೆ ನಾವೆಲ್ಲ ಸಂತೋಷ ಪಡಬೇಕು. ಯಾವ ಕಳ್ಳ ಕತ್ಕೊಂಡೋದ್ನೋ, ನಮ್ಮ ಒಟಾರಕ್ಕೆ ಕೊಟ್ಟಿದ್ದ ದುಡ್ಡು ಕಳ್ಕೊಂಬಿಟ್ವಲ್ಲ ಅಂತ ನಾನು ಒಬ್ಬಳೇ ಎಷ್ಟು ನೊಂದ್ಕೊಂಡಿದ್ದೀನಿ ಗೊತ್ತಾ? ಸದ್ಯ ದುಡ್ಡು ಎಲ್ಲೂ ಹೋಗಿಲ್ಲ, ನಮ್ಮ ಒಟಾರದಲ್ಲೇ ಇದೆ. ಪುಷ್ಪಕ್ಕ, ಇವ್ರನ್ನ ಏನು ಮಾಡೋಣ? ಪೊಲೀಸ್ನವ್ರಿಗೆ ಹೇಳೋಣ? ಬೇಡ ಬಿಡೋಣ. ಇದು ನಮ್ಮ ಒಟಾರದ ಮರ್ಯಾದೆ ಪ್ರಶ್ನೆ. ಅದು ಅಲ್ಲದೆ MLA ಅವ್ರು ಕೊಟ್ಟಿದ್ದ ದುಡ್ಡು, ಅವ್ರು ಕೊಟ್ಟಿದ್ದ ದುಡ್ಡಿಂದ ಇಷ್ಟೆಲ್ಲ ಆಯಿತು ಅಂತ ಗೊತ್ತಾದರೆ ಇನ್ಯಾವ ಅನುದಾನನೂ ಬರಲ್ಲ. ಇದನ್ನ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ಇದು ನಮ್ಮ ಒಗ್ಗಟ್ಟಿನ ಪ್ರಶ್ನೆ ಅಲ್ವಾ? ವಟಾರದಲ್ಲಿ ಇವ್ರದ್ದು ಒಳ್ಳೆ ದೊಡ್ಡ ಕತೆ ಆಯ್ತು ಕಣೆ ಪ್ರೇಮ. ಪುಷ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರಜನಿಯವರೇ, ದಯವಿಟ್ಟು ಅಳ್ಬೇಡಿ, ಸುಮ್ಮನೆ ಇರಿ. ನಿಮ್ಮನ್ನು ನೋಯಿಸ್ಬೇಕನ್ನೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ.
ಸುಮ್ಮನೆ ಇದ್ದವ್ರಿಗೆ ಕೆಣಕಿದ್ರೆ ಏನಾಗುತ್ತೆ ಅಂತ ನಿಮ್ಮ ಅಣ್ಣಂಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ಈಗ ಮಾಡಿದೆ ಅಷ್ಟೇ. ಆಗಿದ್ದೆಲ್ಲ ಮರ್ತ್ಬಿಡು. ಆದರೆ ಪುಷ್ಪ ಅವರೇ, ನಾನು ನಿಮ್ಮ ಮನೆಗೆ ಬಂದು ದುಡ್ಡು ಕಳ್ತನ ಮಾಡಿದ್ದು ನಿಜ. ನಾನು ಯಾವುದು ಖರ್ಚೀಫ್ ತಂದಿರಲಿಲ್ಲ. ಗೊತ್ತು. ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿರಲಿಲ್ಲ, ಆದರೆ ನೀನಾಗೆ ನಿಜ ಹೇಳಿದೆ. ಟೆರೇಸಲ್ಲಿ ಬಟ್ಟೆ ಒಣಗಕ್ಕೆ ಹೋಗೆಲ್ಲ ಎಷ್ಟೋ ಸರಿ ನಿನ್ನ ಖರ್ಚಿಪ್ನ ನೋಡಿದ್ದೆ. ಎಲ್ಲದರಲ್ಲೂ 6 ಅಂತ ಬರೆದಿರೋದನ್ನ ನೋಡಿದ್ದೆ. ಅದನ್ನೇ ಹೇಳಿದೆ, ನೀನು ಕದ್ದಿರ್ಬೋದು ಅಂತ ಊಹೆನೂ ಮಾಡಿರಲಿಲ್ಲ. ನಿಮ್ಮ ಅಣ್ಣ ರಘುಪತಿ ಏನೋ ಕಿತಾಪತಿ ಮಾಡಿದ್ದಾರೆ ಅಂತ ಅನುಮಾನ ಇತ್ತು. ನಿಜ ನಿನ್ನ ಬಾಯಿಂದನೇ ಬಂತು ಅಷ್ಟೇ. ಈಗಲಾದರೂ ನೀನು ನಿನ್ನ ಥರ ಇರೋ ರಜನಿ. ನಿಮ್ಮ ಅಣ್ಣನ ಮಾತು ಕೇಳಿ ನಿನ್ನ ಮನಸ್ಸಲ್ಲಿ ವಿಷ ತುಂಬ್ಕೋಬೇಡ. ಸ್ವಲ್ಪ ಕುಗ್ಗಿರ್ಬೋದು, ಆದರೆ ಸ್ವಾಭಿಮಾನ ಯಾವತ್ತೂ ಕಮ್ಮಿ ಆಗಿಲ್ಲ. ನಾನೇನು ನೀವೇನು ಅಂತ ಇವತ್ತಿಡೀ ವಟಾರಕ್ಕೆ ಗೊತ್ತಾಗಿದೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬದುಕೋದಕ್ಕೆ ಬಿಡಿ. ನಮ್ಮ ಒಳ್ಳೆತನನೇನಾದರೂ ದುರುಪಯೋಗ ಪಡಿಸ್ಕೊಳ್ಳೋಕೆ ಬಂದರೆ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಲು. ಈ ನನ್ನ ತಂಗಿನ ನಂಬ್ಕೊಂಡು ಹಾಳಾದೆ. ಮುಂದಿನ ಸಲ ಬಿಡಲ್ಲ. ನನಗೆ ಬೆರಳು ತೋರಿಸಿ ಮಾತಾಡಿಸ್ತಾಳ. ಅನು, ಬಂದಿದ್ದ ಕೆಲಸ ಮುಗಿತಾರ? ಕೀ ಕೊಟ್ಟಾದ್ಮೇಲೂ ಇನ್ನೂ ಯಾಕಿದೆಯಾ ಇಲ್ಲಿ? ಆಫೀಸ್ ಜವಾಬ್ದಾರಿಗಳನ್ನು ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಮೀರಾ ಇದ್ದಾಳೆ. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ನಾನು ನಿನಗೆ ಮೊದಲು ಹೇಳಿದ್ದೀನಿ. ಇರೋ 4 ದಿನಗಳಲ್ಲಿ ನೀನು ಇಲ್ಲಿದ್ದು ಮಾಡುವಂಥದ್ದು ಏನೂ ಇಲ್ಲ. ಹೊರಡು. ದಾದಾ, ಅನು ಈ ಫೈಲಲ್ಲಿ. ಹರ್ಷ, ಇನ್ನೂ 1 ವಾರದಲ್ಲಿ ಅನು ಮದುವೆ. ಹಾಗಿರುವಾಗ ಅವಳನ್ನ ಇಲ್ಲಿ ಇರಿಸ್ಕೊಂಡು ಏನ್ ಕೆಲಸ ಮಾಡಿಸ್ತಿದ್ಯಾ? ಅಷ್ಟಕ್ಕೂ ನೀನು ಇಲ್ಲೇನು ಮಾಡ್ತಿದ್ಯಾ? ಕಾನ್ಫರೆನ್ಸ್ ಹಾಲಲ್ಲಿ ಮೀಟಿಂಗ್ ಇದೆ ತಾನೆ? ನಡಿ. ಅನು, ಇನ್ಮೇಲೆ ನೀನು ಆಫೀಸಿಗೆ ಬರೋದು ಬೇಡ. ಸರ್, ಬಟ್ ನಾನು ಇನ್ನು ಮೇಲೆ ನೀನು ಆಫೀಸಿಗೆ ಬರೋದು ಬೇಡ ಅಂತಂದೆ. ಆಶಾ, ನಡಿ. ಕಮ್ಮಿರಾ. ಅನು, ಆರ್ಯ ಸರ್ ಹೇಳಾಯ್ತಲ್ಲ, ನೀನಿನ್ ಮುಂದೆ ಆಫೀಸಿಗೆ ಬರೋದು ಬೇಡ. ಕೀ ಕೊಟ್ಟು ನೀನು ಆರಾಮಾಗಿರು. ಐ ಟೇಕ್ ಕೇರ್ ಆಫ್ ಆಲ್ ದಿಸ್. ಏನನು ಸೈಲೆಂಟ್ ಆಗೋದೆ? ಆರ್ಯ ಸರ್ ಮಾತಿಗೆ ನೀನು ಇಷ್ಟೇನ ಬೆಲೆ ಕೊಡೋದು? ಅನು ಬಂಗಾರಾಗೆ ಈ ಅನುಬಂಧನದ ಫೋಟೋ ಕಳ್ಸೋಣ.
ಇದೆಯಾ? ಮ್ಯಾಮ್, ನನ್ನ ವಸ್ತುಗಳು ಒಂದಿಷ್ಟು ಈ ಆಫೀಸಲ್ಲೇ ಇದೆ. ಏನೇನು ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನು ನೀನು ಇಲ್ಲೇ ನಿಂತು ಯೋಚನೆ ಮಾಡಬೇಕಾನು? ಡೂ ಒನ್ ಥಿಂಗ್, ನಿನಗೆ ನೆನಪಾಗ್ತಿದ್ದಾಗೆ ನನಗೊಂದು ಟೆಕ್ಸ್ಟ್ ಮಾಡು, ಇಲ್ಲ ಅಡ್ಮಿನ್ಗೆ ಮೇಲ್ ಮಾಡು. ಒಂದೇ ಒಂದು ವಸ್ತುನೂ ಬಿಡ್ದಂಗೆ ಎಲ್ಲಾನು ನಿಮ್ಮ ಮನೆಗೆ ನಾನೇ ಕಳಿಸ್ಕೊಡ್ತೀನಿ. ಓಕೆನಾ? ಮತ್ತೆ ಈ ಆಫೀಸಿಗೆ ಬರೋ ತೊಂದರೆನ ತಗೋಬೇಡ ಅನು. ಆ್ಯಂಡ್ ಆರ್ಯ ಸರ್ ಹೇಳಿದ್ದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡೋ ಹಾಗೆ ಮಾಡಬೇಡ. ಎನಿ ಹೌ, ಸಿ ಯು ಆನ್ ಯುವರ್ ವೆಡ್ಡಿಂಗ್ ಡೇ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಆಲ್ ದಿ ಬೆಸ್ಟ್. ಅನು, ದಿಸ್ ಈಸ್ ಯುವರ್ ಡೆಸ್ಕ್. ನಿನ್ನ ಕೆಲಸ ಮಾಡೋ ಜಾಗ. ಅರೆ ಯಾಕೋ, ಏನಾಯ್ತು? ಯಾಕೆ ಕೋಪ? ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಇನ್ಯಾವನು ಇಲ್ವಲ್ಲಪ್ಪ, ಅದಕ್ಕೆ. ಯಾಕೋ ಹೀಗೆಲ್ಲಾನು ಮನಸ್ಸಲ್ಲಿ ಕೂತಿಟ್ಕೊಂಡಿದ್ಯಾ? ನೀನು ಉಸಿರು ಕಟ್ಕೊಂಡು ಹೀಗೆ ಓಡಾಡೋದನ್ನ ನಾನು ನೋಡಕ್ಕಾಗ್ತಾ ಇಲ್ಲ ಕಣ. ಏನಾಗಿದೆಯೋ ನಿನಗೆ? ಸಾಕೋ, ಎಲ್ಲಾನು ಇಲ್ಲಿಗೆ ನಿಲ್ಸು. ನೀನು ಇಷ್ಟಪಟ್ಟು ಬದುಕನ್ನ ಇನ್ಯಾರಿಗೋ ಬಿಟ್ಕೊಟ್ಟು ನೀನು ಮಹಾತ್ಮ ಆಗೋದು ಬೇಕಾಗಿಲ್ಲ. ನೀನು ಕೆಟ್ಟವನಾದ್ರೂ ಪರವಾಗಿಲ್ಲ, ನಿನಗೆ ಇಷ್ಟ ಆಗೋ ಬದುಕನ್ನೇ ಬದುಕು. ಇಷ್ಟು ದಿನ ನೀನು ಹಾಗೆ ಇದ್ದೆ ತಾನೆ, ಈಗ ಯಾಕೆ ಬಿಟ್ಕೊಡ್ತಾ ಇದೀಯಾ? ಬೇರೆ ದಾರಿ ಇಲ್ವಲ್ಲಪ್ಪ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ದಾರಿ ಕಾಣಲ್ಲ, ಕಿತ್ತು ಬಿಸಾಕು ನಿನಗೆ ನೀನೇ ಕಟ್ಕೊಂಡಿರೋ ಆ ಪರ್ದೆನ. ಅನು ನಿನ್ನ ಬದುಕು, ಅವಳು ಪರಿಚಯ ಆದ್ಮೇಲೆ ನೀನು ಬದುಕೋಕ್ ಶುರು ಮಾಡಿದ್ದು. ಅದು ನನಗೆ ಅರ್ಥ ಆಗೋಕೆ, ಅರ್ಥ ಆಗಿ ಒಪ್ಕೊಳ್ಳೋಕೆ ಇಷ್ಟೊಂದು ಸಮಯ ಹಿಡಿತು. ಈಗ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಎಂಥ ವಿಪರ್ಯಾಸ ಅಲ್ವಾ? ನಗಬೇಡ ನೀನು. ಆಗ ನೀನು ಅನು ಹಿಂದೆ ಹೋಗೋದನ್ನ ನಾನೇ ತಡಿತಾ ಇದ್ದೆ. ಈಗ ನಾನು ತಡಿಯೋಲ್ಲ, ನಾನು ನಿನ್ ಜೊತೆ ಇರ್ತೀನಿ. ಬಾ, ಅದೇನಾಗುತ್ತೋ ನೋಡೇ ಬಿಡೋಣ. ಬಾರ. ನನ್ನಂತ ಮನುಷ್ಯನಿಗೆ ನಿನ್ ಪ್ರೀತಿ ಅರ್ಥ ಆಗತ್ತೆ ಅಂತಂದ್ರೆ ಆ ಸೂರ್ಯನಿಗೆ, ಅವ್ರ ಅಮ್ಮನಿಗೆ, ಅವ್ರು ಯಾರೂ ಬೇಡ, ಸುಬ್ಬು ಅವ್ರಿಗೆ ಅರ್ಥ ಆಗತ್ತೆ. ಅರ್ಥ ಆಗೋ ಥರ, ಆಘಾತ ಆಗದೆ ಇರೋ ಥರ ನೀನು ಸ್ಪಷ್ಟವಾಗಿ ಹೇಳಬೇಕಷ್ಟೇ. ಹೇಗೆ ಹೇಳಿದ್ರು ಅದು ಈ ಸಂದರ್ಭದಲ್ಲಿ ತಪ್ಪಾಗೇ ಕಾಣುತ್ತೆ ಚಂಡೆ. ನಾನೆಷ್ಟು ಕೀಳಾಗಿ ಹೋಗ್ತೀನಿ ಗೊತ್ತಾ? ಅವರೆಲ್ಲ ಈ ಮದುವೆ ಬಗ್ಗೆ ಎಷ್ಟೊಂದು ಕನಸು ಕಟ್ಕೊಂಡಿದ್ದಾರೆ. ನಾನೊಬ್ಬ ಅವ್ರ ಸಂತೋಷನ ಕಿತ್ಕೊಂಡು ಹಾಕಾಕತ್ತೆ.